ಕಾಂಗ್ರೆಸ್ನಲ್ಲಿ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಯುದ್ಧ ವಿರಾಮ ಕದನ ವಿರಾಮ ಅನ್ನುವಂಥ ಸ್ಥಿತಿ ಇತ್ತು. ಆದರೆ ಈ ಕದನ ವಿರಾಮದ ಮಧ್ಯದಲ್ಲೇ ಬೆಳಗಾವಿ ಅಧಿವೇಶನದ ವೇಳೆ ಶಸ್ತ್ರಾಭ್ಯಾಸವೂ ಕೂಡ ನಡೀತಾ ಇದೆ. ಉಭಯ ಬಣಗಳು ಸದ್ಯ ಆಯುಧಗಳ ಸಂಗ್ರಹ ಪ್ರಕ್ರಿಯೆಯನ್ನು ಮಾಡಿಕೊಳ್ತಿದ್ದಾವೆ ಅಂತ ಅನ್ಸುತ್ತೆ. ಆ ರೀತಿ ಬೆಳವಣಿಗೆ ಇದೆ. ಈಗಲೇ ಶುರುವಾಗಿದೆ ಭವಿಷ್ಯದ ಯುದ್ಧಕ್ಕೆ ಬೇಕಾದಂತ ಸಿದ್ಧತೆ. ಡಿನ್ನರ್ ಮೀಟಿಂಗ್ಗಳಾಗ್ತಾ ಇದೆ, ಬ್ರೇಕ್ಫಾಸ್ಟ್ ನಲ್ಲಿ ಚಾಟಿಂಗ್ಗಳಾಗ್ತಾ ಇದೆ. ಡಿಕೆ ಟೀಮಲ್ಲಿ ಏನಾಗ್ತಿದೆ ಅಂತ ಸಿಎಂ ಟೀಮ್ ನಿಗಾ ಇಟ್ಟಿದೆ. ಸಿಎಂ ಟೀಮಲ್ಲಿ ಏನಾಗ್ತಿದೆ ಅಂತ ಡಿಕೆ ಟೀಮ್ ನಿಗಾ ಇಡ್ತಾ ಇದೆ. ಪರಸ್ಪರ ಅಪನಂಬಿಕೆಯ ಮಧ್ಯೆ ಒಗ್ಗಟ್ಟಿನ ಭಾಷಣ ಮಾಧ್ಯಮಗಳ ಮುಂದೆ ಒಗ್ಗಟ್ಟಿನ ಭಾಷಣ ನಡೀತಾ ಇದೆ. ಒಳಗೊಳಗೆ ತಂತ್ರಗಾರಿಕೆ ಕಂಟಿನ್ಯೂ ಆಗಿದೆ. ದಿನದಿಂದ ದಿನಕ್ಕೆ ಕೌತುಕ ಹೆಚ್ಚಿಸ್ತಾ ಇದೆ. ಪಟ್ಟದ ಚದುರಂಗದಾಟ, ಪರಸ್ಪರ ಅಪನಂಬಿಕೆಯ ಮಧ್ಯೆ ನಡೀತಾ ಇರುವಂತ ಒಗ್ಗಟ್ಟಿನ ಭಾಷಣ, ಅದರ ವ್ಯಾಲಿಡಿಟಿ ಎಷ್ಟು ದಿನ, ಇದು ಎಲ್ಲಾ ಪ್ರಶ್ನೆಗಳು ಇದಾವೆ. ಉಭಯ ಬಣಗಳು ಮುಂಬರುವಂತ ಯುದ್ಧಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಆಗ್ತಾ ಇರುವಂತ ಒಂದಿಷ್ಟು ಬೆಳವಣಿಗೆಗಳು. ಈ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರು ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತ ರಾಮಕೃಷ್ಣ ಉಪಾಧ್ಯಾಯ ಅವ್ರ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರೇಷ್ಮೆ ಸರಿಂದ ನಾನು ಶುರು ಮಾಡ್ತೀನಿ. ಅಪನಂಬಿಕೆಗಳ ಮಧ್ಯೆ ಹುಟ್ಟುಕೊಂಡಿರುವಂತ ಒಗ್ಗಟ್ಟು, ಅದರ ಮಧ್ಯೆ ಶಸ್ತ್ರಾಭ್ಯಾಸ, ಏನ್ ಹೇಳ್ತೀರಿ? ಒಗ್ಗಟ್ಟಿನ ಪ್ರದರ್ಶನ ತೋರಿಸ್ಲಿಕ್ಕೆ ಬ್ರೇಕ್ಫಾಸ್ಟ್ ಅನ್ನೋ ಪ್ರಕ್ರಿಯೆ ಶುರು ಮಾಡಿದ್ರಲ್ಲ, ಈ ಜೋಡಿ ಪದ ಬ್ರೇಕ್ಫಾಸ್ಟ್, ಅದನ್ನು ಪ್ರತ್ಯೇಕವಾಗಿ ನೀವು ಉಚ್ಚಾರಣೆ ಮಾಡಿದ್ರೆ ಏನಾಗುತ್ತೆ ಹೇಳಿ? ಬ್ರೇಕ್ಫಾಸ್ಟ್ ಬ್ರೇಕ್ ಅಂದ್ರೆ ಒಡೆಯೋದು, ಮುರಿಯೋದು, ಫಾಸ್ಟಾಗಿ ಆಗೋಗ್ಬಿಡ್ಲಿ ಅಂತ. ನಾನು ಇದೇ ವೇದಿಕೆ ಮೇಲೆ ಹಿಂದೊಂದೆರಡು ಸಾರಿ ಹೇಳಿದ್ದೀನಿ, ಯಾವಾಗ ಕರ್ನಾಟಕ ಮೂಲದವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೋ ಆ್ಯಂಡ್ ರಾಜ್ಯದಲ್ಲಿ ಇಬ್ಬರು ಕಾಂಗ್ರೆಸ್ ದಿಗ್ಗಜಗಳ ನಡುವೆ ಮುಖಾಮುಖಿ ನಡೆಯುತ್ತೋ, ಅಖಿಲ ಭಾರತ ಮಟ್ಟದಲ್ಲೇ ಕಾಂಗ್ರೆಸ್ ವಿಭಜನೆ ಆಗೋಗ್ಬಿಟ್ಟಿದೆ. ಅದು ನಿಜಲಿಂಗಪ್ಪ ವರ್ಸಸ್ ಇಂದಿರಾ ಗಾಂಧಿ, ದೇವರಾಜ್ ಅರಸು ವರ್ಸಸ್ KH ಪಾಟೀಲ್, ಅಥವಾ ದೇವರಾಜ್ ಅರಸು ವರ್ಸಸ್ ಗುಂಡೂರಾವ್, ಇವೆಲ್ಲ ಆದಾಗಲಿಲ್ಲ ಅಖಿಲ ಭಾರತ ಮಟ್ಟದಲ್ಲೇ ಕಾಂಗ್ರೆಸ್ ವಿಭಜನೆ ಆಗೋಗ್ಬಿಡ್ತು. ಆ್ಯಂಡ್ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹೈರಾಣವಾಗಿರುವಾಗ 44ರಿಂದ 99ರವರೆಗೆ ಬಂತು. 11 ವರ್ಷದಲ್ಲಿ ಅವ್ರ ಪ್ರೋಗ್ರೆಸ್ ರಿಪೋರ್ಟ್ ಅಷ್ಟೇ, 10 ವರ್ಷಗಳಲ್ಲಿ 44ಕ್ಕೆ ಇಳಿದವರು 99ಕ್ಕೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಒಂದೇ ಅವ್ರಿಗೆ ಭದ್ರಕೋಟೆ. ಯಾವ ರೀತಿ ದಕ್ಷಿಣ ಭಾರತದಲ್ಲಿ BJPಗೆ ಕರ್ನಾಟಕ ಒಂದೇ ಭದ್ರಕೋಟೆ, ಅವ್ರಿಗೆ ಇದೇ ಭದ್ರಕೋಟೆ. ಈ ಭದ್ರಕೋಟೆ ಛಿದ್ರವಾಗದಂಗೆ ತಡೆಯೋದೇ ಅವ್ರಿಗೆ ಬೇಕಾಗಿತ್ತು. ಬ್ರೇಕ್ಫಾಸ್ಟ್ ಮಾಡಿರಿ ಅಂದರೆ ದೇ ಆರ್ ಟ್ರೈಂಗ್ ಟು ಬ್ರೇಕ್ ಇಟ್ ಫಾಸ್ಟ್ ಆಸ್ ಪಾಸಿಬಲ್. ಬ್ರೇಕ್ ಮಾಡೋಕೆ ಹೊರಟ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಆಮೇಲೆ ನೀವು ಕದನ ವಿರಾಮ ಅನ್ನೋ ಶಬ್ದ ಬಳಸ್ತಾ ಇದ್ವಿ. ಇದು ಒಳ್ಳೆ ಮೋದಿಯವರು ಆಪರೇಷನ್ ಸಿಂಧೂರ್ ಅಭಿ ಜಾರಿ ಹೈ ಅಂತ ಪಾರ್ಲಿಮೆಂಟಲ್ಲಿ ಹೇಳಿದ್ರಲ್ಲ, ಈಗಲೂ ನಡೀತಾ ಇದೆ. ಸೊ ಕದನ ನಡೀತಾ ಇರೋದ್ರಿಂದ ನಾವು ಕದನ ವಿರಾಮ ಅನ್ನೋ ಶಬ್ದ ಬಳಸ್ತಾ ಇದ್ದೀವಿ. ಅದೀಗ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಗಡಗಡ ನಡಗಿಸ್ತಾ ಇದೆ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷವನ್ನು. ನೋಡಿ, 136 138 ಸೀಟ್ಗಳ ಈ ರಾಕ್ಷಸ ಬಹುಮತ ಬಂದಾಗಲೆಲ್ಲ ಇದೇ ಪ್ರಾಬ್ಲಮ್. ಯಾವುದೇ ಆಳು ಪಕ್ಷದಲ್ಲೂ ಕೂಡ ಭಿನ್ನಮತ ಜಾರಿ ಆಗಿಬಿಡುತ್ತೆ. ಯಾಕಂದರೆ ಪ್ರತಿಸ್ಪರ್ಧಿಗಳು ಜಾಸ್ತಿ ಇದ್ದ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪದವಿ ಆಕಾಂಕ್ಷಿಗಳು ದೊಡ್ಡ ಒಂದು ಅರ್ಧ ಡಜನ್ ಜನ ಇದ್ದಾರೆ. ಅವರಿಗೆ ಅನುಭವ, ವಯಸ್ಸು, ಆಡಳಿತ, ಇದು ಎಲ್ಲ ಚಾಣಾಕ್ಷತೆ ಎಲ್ಲದರಲ್ಲೂ ಇದ್ದಾರೆ. ಕಾಂಪಿಟೇಟರ್ಸ್ ಜಾಸ್ತಿ ಇರೋದ್ರಿಂದ ಅದು ಇನ್ನೂ ತೀಕ್ಷ್ಣಗೊಳ್ತಾ ಇದೆ. ಆಮೇಲೆ ಇವತ್ತು ನಾವು ನೋಡಿ, ಈ ರಾಜಕೀಯ ಪಕ್ಷಗಳ ಗುಣಧರ್ಮ ಎಂಥದ್ದು ಅಂತಂದರೆ, ಚುನಾವಣೆಯಲ್ಲಿ ಎದುರು ಪಾರ್ಟಿಯನ್ನು ಎಲ್ಲ ಒಗ್ಗಟ್ಟಾಗಿ ಎದುರಿಸ್ಬಿಡ್ತಾರೆ. ತಮ್ಮದೇ ಪಕ್ಷದೊಳಗೆ ನಾಯಕತ್ವಕ್ಕಾಗಿ ಒಂದು ಆರೋಗ್ಯಕರ ಸ್ಪರ್ಧೆ ಎದುರಿಸಲಿಕ್ಕೆ ತಯಾರಿಲ್ಲ ಯಾರೂ ಕೂಡ. ಇವತ್ತು ನೀವು ಕರ್ನಾಟಕದ ಮುಖ್ಯಮಂತ್ರಿ ಪದವಿಗೆ ಒಬ್ಬ ಸೂಕ್ತವಾದ, ಯೋಗ್ಯವಾದ, ಸಮಯೋಚನಾದ ಒಬ್ಬ ಸಮರ್ಥ ನಾಯಕನು ಬೇಕೋ, ಅಥವಾ ಜಾತಿನ ಕೊಡಿಸ್ತಿದ್ದೀರೋ? ಮುಖ್ಯಮಂತ್ರಿ ಪದವಿಗೆ ಜಾತಿಯನ್ನು ನೇಮಕ ಮಾಡ್ತಿರೋ, ಅಥವಾ ಒಬ್ಬ ಸರ್ವಶ್ರೇಷ್ಠ ವ್ಯಕ್ತಿಯನ್ನು ನೇಮಕ ಮಾಡೋರಿದ್ದೀರೋ? ಯಾರೂ ಹೇಳ್ತಾ ಇಲ್ಲ. ಇವತ್ತಿನ ಸಂದರ್ಭದಲ್ಲಿ ಈತನ ಸರ್ವಶ್ರೇಷ್ಠ ನಾಯಕ, ಈತನ ಮುಖ್ಯಮಂತ್ರಿ ಆಗೋದು ಸೂಕ್ತ ಅಂತ ಆ ಥರ ಚುನಾವಣಾ ಪ್ರಚಾರ ಯಾರೂ ಮಾಡ್ತಾ ಇಲ್ಲ. ಚುನಾವಣೆಯಲ್ಲಾದರೂ ಬಹಿರಂಗವಾಗಿ ಹೇಳ್ಕೊಳ್ತಿದ್ರು, ಯಾಕೆ ನಮ್ಮ ಪಕ್ಷ ಗೆಲ್ಲಿಸ್ಬೇಕು ಅಂತ, ಯಾಕೆ ಇಂಥವ್ರನ್ನೇ ಮಾಡಬೇಕು ಅಂತ, ಇಂಥವ್ರು ಯಾಕೆ ಬೇಡ, ಸಿದ್ದರಾಮಯ್ಯನವರು ಸಾಕು ಅಂತ ಹೇಳೋ ಧೈರ್ಯ ಯಾರಿಗೂ ಇಲ್ಲ. ಆಮೇಲೆ DK ಶಿವಕುಮಾರ್ ಆಗಲಿ ಅಂತ ಹೇಳೋ ಧೈರ್ಯ ಭಾಳ ಜನಕ್ಕೆ ಬರ್ತಾ ಇದೆ. ಮೊದಲು ಬರೀ 3-4 ಜನಕ್ಕೆ ಸೀಮಿತವಾಗಿ ಈಗ 43 63 ಒಂದೊಂದು ಸುದ್ದಿ ಮಾಧ್ಯಮದಲ್ಲಿ ಒಂದೊಂದು ಸಂಖ್ಯೆ ಬರ್ತಾ ಇದೆ. ಆ ಡಿನ್ನರ್ ಮೀಟಿಂಗ್ಗಳ ಸಂಖ್ಯೆ ಜಾಸ್ತಿ ಆಗೋಗ್ಬಿಡ್ತು. ಅಂದರೆ ಇದುವರೆಗೂ ಹಗಲೊತ್ತಿನ ಬ್ರೇಕ್ಫಾಸ್ಟಿಗೆ ಸೀಮಿತ ಆಗಿದ್ದು ಈಗ ರಾತ್ರಿ ಭೂಗತ ಚಟುವಟಿಕೆ ಶುರು ಆಗೋಗ್ಬಿಡ್ತು. ಸೊ ಅಂದರೆ ಒಡೆದ ಮನಸ್ಸುಗಳ ನಡುವೆ ಇವ್ರು ಹೇಗೆ ಸುಭದ್ರ ಸರ್ಕಾರ? ಅದೇ ಪ್ರಶ್ನೆ ಇರೋದು ಸರ್. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.